ನಮಸ್ಕಾರ. ಕರ್ನಾಟಕ ನ್ಯೂಸ್ ಬಿಟ್ನ ನ್ಯೂ ಇಯರ್ ಸ್ಪೆಷಲ್ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಈ ವರ್ಷದ ಈ ನ್ಯೂ ಇಯರ್ನ ಇನ್ನಷ್ಟು ಬ್ಲಾಸ್ಟ್ ಮಾಡೋದಕ್ಕೆ ಅಂತಾನೆ ನಮ್ಮ ಜೊತೆ ಒಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಇವ್ರು ಯಾರಪ್ಪ ಅಂದ್ರೆ ಬಿಗ್ ಬಾಸ್ ಖ್ಯಾತಿಯ ವೆರಿ ಹ್ಯಾಂಡ್ಸಮ್ ಹಂಕ್ ಅಂತಾನೆ ಹೇಳ್ಬೋದು. ಸ್ನೇಹಿತವ್ರು ನಮ್ಮ ಜೊತೆ ಇವತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಹಾಯ್ ಸ್ನೇಹಿತವ್ರೆ, ಹೇಗಿದ್ದೀರಾ? ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ಚಾನಲ್ಗೆ ಓಕೆ, ಥ್ಯಾಂಕ್ ಯು ಎಲ್ಲ ವ್ಯೂವರ್ಸ್ಗೆ ಹ್ಯಾಪಿ ನ್ಯೂ ಇಯರ್, ಒಳ್ಳೆದಾಗಲಿ. ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ಮ್ಯಾಮ್, ನನಗೂ ನಾರ್ಮಲಿ ನ್ಯೂ ಇಯರ್ ಅಂದರೆ ಎಲ್ಲೋ ಪಾರ್ಟಿಗೆ ಹೋಗ್ತಾರೆ, ಇನ್ನೇನೋ ಮಾಡ್ತಾರೆ. ನಂದು ಒಂದು ಸಿಂಪಲ್ ರಿಚುವಲ್ ಇದೆ. ಈ 31ನೇ ತಾರೀಕು ಮನೆಗೊಂದು ಕೇಕ್ ತೊಗೊಂಬರ್ತೀನಿ. ಅಪ್ಪ ಅಮ್ಮ ನಾವು 3 ಜನ ಕಟ್ ಮಾಡ್ತೀವಿ. ವಿ ವಿಶ್ ಈಚ್ ಅದರ್ ಹ್ಯಾಪಿ ನ್ಯೂ ಇಯರ್, ಅಷ್ಟೇ. ಪಬ್ಗೆ ಹೋಗಿ ಪಾರ್ಟಿ ಮಾಡೋದು, ಪಾರ್ಟಿ ಮೂಡೆಲ್ಲ ಏನು ಇಲ್ಲ? ಇಲ್ಲ ಮ್ಯಾಮ್, ಅಂದ್ರೆ ಸೊ ಐ ಡೋಂಟ್ ಹ್ಯಾವ್ ಎನಿ ಹ್ಯಾಬಿಟ್ಸ್. ಸೊ ನಾನು ಪಬ್ಗೆ ಹೋಗಿ ಏನ್ ಮಾಡ್ಲಿ? ನಿಜ ಇದನ್ನ ನಾವು ನಂಬೇಕಾ? ಎಲ್ಲರಿಗೂ ಗೊತ್ತು, ಅಂದ್ರೆ whoever follows me knows that I don't drink, I don't smoke. ಸೊ ಅಂದ್ರೆ ನೀವು ಗುಡ್ ಬಾಯ್ ಸ್ನೇಹಿತ, ಗುಡ್ ಬಾಯ್. ಸೊ ಇದ್ರೆ ಒಂಥರ ಯು ಫೀಲ್ ಲೆಫ್ಟ್ ಔಟ್ ಅಲ್ಲ. ಸೊ ಐ ಡೋಂಟ್ ಗೋ. ಓಕೆ, ಪಬ್ಗೆ ಹೋಗೋದೇ ಇಲ್ಲ ಅಂದ್ರೆ ತೀರಾ ಯಾವುದೋ ಇವೆಂಟ್ ಇದ್ರೆ ಅಷ್ಟೇ. ಪಾರ್ಟಿ ಫ್ರೀಕೇನು ಇಲ್ಲ? ನೋ, ಇಲ್ಲ. ಓಕೆ, ಈ ವರ್ಷದ ರೆಸಲ್ಯೂಷನ್ ಏನು? ಏನೆಲ್ಲ ಚೇಂಜಸ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ 2026? ಆ ಥರ ಏನಿಲ್ಲ ಮ್ಯಾಮ್. ಅಂದ್ರೆ ಈಗ ನಾರ್ಮಲಿ ರೆಸಲ್ಯೂಷನ್ ಮಾಡಬೇಕು ಅಂದ್ರೆ ಏನೋ ಕೆಟ್ಟ ಅಭ್ಯಾಸ ಇರುತ್ತೆ, ಇನ್ನೇನೋ ಇರುತ್ತೆ. ಐ ಥಿಂಕ್ ಅಂದ್ರೆ ತುಂಬಾ ಡಿಸಿಪ್ಲಿನ್ಡ್ ಲೈಫಲ್ಲಿ ಲೀಡ್ ಮಾಡ್ತಾ ಇದ್ದೀನಿ. ವಿಷ್ ಏನಿದೆ ಅಂದ್ರೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಇನ್ನು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕು, ಒಳ್ಳೆ ಆಕ್ಟಿಂಗ್ ಮಾಡಬೇಕು. ಅದು ಪ್ರತಿದಿನ ಇರುತ್ತೆ. ಅಂದ್ರೆ ಹೊಸ ವರ್ಷ ಹೊಸ ಇದಕ್ಕಿಂತ ಪ್ರತಿದಿನ ಇನ್ನು ನಾನು ನನ್ನ ಕೆಲಸದಲ್ಲಿ ಏನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಹ್ಯಾವ್ ಟು ಗೆಟ್ ಬೆಟರ್ ಅಂತ ಒಂದಿರುತ್ತೆ. ಅದ್ ಬಿಟ್ಟು ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಪರ್ಟಿಕ್ಯುಲರ್ಲಿ ಏನಿಲ್ಲ. ಯಾವ ವರ್ಷನೂ ಮಾಡ್ಕೊಂಡಿರಲ್ಲ ರೆಸಲ್ಯೂಷನ್ ಅಂತ? ಇದುವರೆಗೆ ಯಾವತ್ತೂ ಮಾಡಿಲ್ಲ. ಹೌದು. ಓಕೆ, ಬಿಗ್ ಬಾಸ್ ಆದ ನಂತರ ಹೆಂಗೆ ಲೈಫ್, ಹೆಂಗೆ ಟರ್ನಿಂಗ್ ಪಾಯಿಂಟ್, ಹೆಂಗೆ ಚೇಂಜ್ ಆಗಿದೆ, ಹೆಂಗೆಲ್ಲ ಬದಲಾಗಿದೆ ಲೈಫ್ ಅಂತ? ಮ್ಯಾಮ್, ಅದೇನೋ ಅಂದರೆ ನನಗೆ ಐ ಫೀಲ್ ದಿಸ್ ಹೋಲ್ ಬಿಗ್ ಬಾಸ್ ಆದಮೇಲೆ ಏನಾಯಿತು ಲೈಫಲ್ಲಿ ಇದೆಲ್ಲ ಸ್ವಲ್ಪ ನಂಗೆ ಓವರ್ ರೇಟೆಡ್ ಅನಿಸುತ್ತೆ. ಬಿಕಾಸ್ ಅಂತ ತುಂಬ ಏನು ಚೇಂಜ್ ಆಗಲ್ಲ. ಬಿಕಾಸ್ ನೀವು ಟೆಲಿವಿಷನ್ ಮಾಡ್ತಾ ಇದ್ರೆ ಮುಂಚೆನೇ ಜನಕ್ಕೆ ನಿಮ್ಮ ಪರಿಚಯ ಇರುತ್ತೆ. ಅಂದರೆ ಸೊ ಅದರಲ್ಲಿ ನಿಮ್ಗೆ ತುಂಬ ಏನು ಅಂದರೆ ಯಾರೋ ನೀವು ಅಂದರೆ ಹೊಸಬ್ರು, ಯಾರು ಜನಕ್ಕೆ ಗೊತ್ತಿಲ್ಲ, ಇವರ ಕಾಮನರ್, ಅವಾಗ ನಿಮ್ಮ ಲೈಫ್ ಚೇಂಜ್ ಆಗ್ಬೋದು. ಬಟ್ ಐ ಫೀಲ್ ಲೈಕ್ ನೀವು ಆಲ್ರೆಡಿ ಶೋ ಬಿಸಲ್ಲಿದ್ದು, ಈ ಇಂಡಸ್ಟ್ರಿಲಿದ್ದು, ನೀವು ಬಿಗ್ ಬಾಸ್ ಮಾಡಿದ್ರೆ ಆ ಥರ ಏನು ತುಂಬ ಚೇಂಜಸ್ ಆಗಲ್ಲ. ಅದು ಬಿಟ್ಟು ಐ ಡೋಂಟ್ ನೋ, 1 ವರ್ಷ ಬಿಗ್ ಬಾಸ್ ಆದಮೇಲೆ 1 ವರ್ಷ ಸ್ವಲ್ಪ ಆ ಕಡೆ ಈ ಕಡೆ ಇತ್ತು. ಬಟ್ ದಿಸ್ ಇಯರ್ ಥ್ಯಾಂಕ್ ಗಾಡ್ 2025 ಹ್ಯಾಸ್ ಬಿನ್ ವೆರಿ ಕೈಂಡ್. ಗಾಡ್ ಹಸ್ ಬಿನ್ ಕೈಂಡ್. ಸೊ ಒಳ್ಳೆ ವರ್ಷ ಆಗಿತ್ತು. ಬಿಗ್ ಬಾಸ್ ಆದ ನಂತರ ನಿಮಗೆ ಪ್ರಪೋಸಲ್ಸ್ ಎಲ್ಲ ಜಾಸ್ತಿ ಬಂದಿದೆ ಅಂತ ಕೇಳ್ಪಟ್ಟೆ, ಹೌದಾ? ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ ಮ್ಯಾಮ್. ಅದನ್ನೆಲ್ಲ ಯಾವತ್ತೂ ಸೀರಿಯಸ್ ಆಗಿ ತಗೊಂಡು ಇವಾಗ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಪೋಸಲ್ಸ್ ಬರುತ್ತೆ, ನಡೀತಾ ಇರುತ್ತೆ, DMs ಅಲ್ಲಿ ಅದು ಇದು ಬರ್ತಾ ಇರುತ್ತೆ. ಬಟ್ ಅದನ್ನ ನಾನು ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಓಕೆ, ಕ್ರೇಜಿ ಪ್ರಪೋಸಲ್ ಅಂತ ಹೇಳಿದ್ರೆ ಯಾವುದು? ನನಗೆ ಒಂದೊಂದ್ಸತಿ ಕವಿತೆಗಳು ಬರೀತಾರೆ ಆ್ಯಂಡ್ ಪೇಂಟಿಂಗ್ಸ್ ಮಾಡಿ ಕಳಿಸ್ತಾರೆ. ನಂಗೆ ಅದೆಲ್ಲ ತುಂಬ ಸ್ವೀಟ್ ಅನಿಸುತ್ತೆ. ಬಿಕಾಸ್ ಯಾರೋ ಕೂತ್ಕೊಂಡು ತುಂಬ ಗಂಟೆಗಟ್ಟಲೆ ಕೂತ್ಕೊಂಡು ಪೇಂಟಿಂಗ್ ಮಾಡೋದು, ಸ್ಕೆಚ್ ಮಾಡೋದು, ಇಲ್ಲ ನಮಗೋಸ್ಕರ ಒಂದು ಕವಿತೆ ಬರೆಯೋದು, ಅಂದರೆ ಯಾರೋ ತುಂಬ ಎಫರ್ಟ್ ಹಾಕಿ ಇಲ್ಲ ಕೊಲ್ಯಾಜ್ ಮಾಡಿ ಕಳಿಸ್ತಾರೆ, ಅದನ್ನ ಗಿಫ್ಟ್ ಆಗಿ ಕಳಿಸ್ತಾರೆ. ಇದೆಲ್ಲ ನಂಗೆ ತುಂಬ ಸ್ವೀಟ್ ಅನ್ಸುತ್ತೆ. ತುಂಬ ನೆನಪಲ್ಲಿ ಉಳ್ದಂಥ ಯಾವ್ದಾದ್ರು ಪ್ರಪೋಸಲ್ ಇದೆಯಾ? ಯಾರು ಹಿಂಗೆ ಶಾಯರಿ ಬರ್ದಿದ್ರು, ತುಂಬಾ ಸ್ವೀಟ್ ಆಗಿತ್ತು. ಸೊ ನಂಗೆ ಸ್ವಲ್ಪ ಶಾಯರಿ ಎಲ್ಲ ಇಷ್ಟ. ಸೊ ಐ ರಿಮೆಂಬರ್ ದಟ್ ಇಟ್ ವಾಸ್ ವೆರಿ ಸ್ವೀಟ್. ಮನೆ ಹತ್ರ ಬಂದು ಯಾರಾದ್ರೂ ಪ್ರಪೋಸ್ ಮಾಡಿದ್ದು ಈ ತರ? ಅಂದ್ರೆ ಪ್ರಪೋಸಲ್ಗಿಂತ ತುಂಬಾ ಜನ ಫ್ಯಾನ್ಸ್ ಹುಡ್ಕೊಂಡ್ ಬರ್ತಾರೆ. ಸೊ ಏನಾಗುತ್ತೆ, ನಾನು ಒಂದೊಂದ್ಸತಿ ರೀಲ್ ಹಾಕಿರ್ತೀನಿ ನಮ್ಮ ಮನೆದು, ನನ್ನ ಮನೆಗೆ ಆಚೆಗೆ ಬಂದು ಹುಡುಗನ್ ಗ್ರೀಟ್ ಮಾಡ್ತಾ ಇರೋದು, ಅದರಿಂದ ಲೊಕೇಶನ್ ನೋಡ್ಕೊಂಡು. ಸೊ ನಮ್ಮ ಮನೆ ಎದುರುಗಡೆ ಒಂದು ಗಣೇಶ ಟೆಂಪಲ್ ಇದೆ. ಸೊ ಆ ಗಣೇಶ ಟೆಂಪಲ್ ಲೊಕೇಶನ್ ನೋಡ್ಕೊಂಡು ಮನೆಗೆಲ್ಲ ಬರ್ತಾರೆ, ವಿಚ್ ಇಸ್ ವೆರಿ ಸ್ವೀಟ್. ಬಟ್ ನಾಟ್ ಇನ್ ಅ ಪ್ರಪೋಸಲ್ ಕೈಂಡ್ ಆಫ್ ವೇ. ತುಂಬಾ ಅಂದ್ರೆ ಜೆನ್ಯೂನ್ ಫ್ಯಾನ್ಸ್ ಆ ಥರ ಬರ್ತಾರೆ. ಯಾವಾಗ ಮದುವೆ ಆಗ್ಬೇಕು ಅಂತಿದ್ದೀರಾ? ಐ ಡೋಂಟ್ ನೋ ಮ್ಯಾಮ್, ನನ್ನ ಪ್ರಕಾರ ನಾನು ಈಗ ಇಂಡಸ್ಟ್ರಿಯಲ್ಲಿ ಕಂಡುಬಿಡ್ತಾ ಇದ್ದೀನಿ. ಆ್ಯಂಡ್ ನನಗೆ ನಾನು ಮಾಡಬೇಕಾಗಿರೋದು ಒಂದಷ್ಟು ಕೆಲಸಗಳಿದೆ, ನಂದೊಂದಷ್ಟು ಕನಸುಗಳಿದೆ. ಅದೆಲ್ಲ ಆದ್ಮೇಲೆ ಪ್ರಾಬಬ್ಲಿ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ಈಗ ಸದ್ಯಕ್ಕಂತೂ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ನಿಮ್ಮಲ್ಲಿ ಒಂದು ಥಾಟ್ ಇರುತ್ತಲ್ಲ, ನಾನು ಮದುವೆ ಆಗೋ ಹುಡುಗಿ ಹಿಂಗೇ ಇರಬೇಕು ಅಂತ, ಆ ಥರ ಏನಾದರೂ ಇದೆಯಾ? ಮ್ಯಾಮ್, ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ. ಐ ಫೀಲ್ ನಾನು ಐ ಆಮ್ ಅ ಡಿಫಿಕಲ್ಟ್ ಪರ್ಸನ್ ಟು ಅಂಡರ್ಸ್ಟ್ಯಾಂಡ್.
ಆಲ್ಸೋ ನಮ್ಮ ಇಂಡಸ್ಟ್ರಿಲಿರೋರು ನಮಗೊಂದು 2 ಪರ್ಸೋನ ಇರುತ್ತೆ, ವೇರ್ ಜನ ನಮ್ಮನ್ನೇನು ಅಂತ ತಿಳ್ಕೊಂಡಿರ್ತಾರೆ, ಬಟ್ ನಾವು ನಮ್ದೊಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ. ಸೊ ಅದು ಎರಡನ್ನೂ ಅರ್ಥ ಮಾಡ್ಕೊಳ್ಳೋ ಅಂಥವ್ರು ತುಂಬ ಮುಖ್ಯ ಆಗುತ್ತೆ. ಬಿಗ್ ಬಾಸ್ ಆದ ನಂತರ ನಿಮ್ಮ ಅಮ್ಮನೂ ಹೇಳಿದ್ರು ಹಿಂಗೆ ಇರಬೇಕು ಹುಡುಗಿ, ಮದುವೆ ಆಗೋ ಹುಡುಗಿ ಅಂತ. ಐ ಡೋಂಟ್ ನೋ, ಮರ್ತೋಗಿದೆ ನನಗೆ ಅದೇನು ಹೇಳಿದ್ರು. ಅಮ್ಮ ಹಂಗೆ ಸ್ವಲ್ಪ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, ಅದರಿಂದ ನನಗೆ ಸ್ವಲ್ಪ ಅವಾಗ ಐ ಗೆಟ್ ಇನ್ ಟು ಟ್ರಬಲ್, ಬಟ್ ಐ ಡೋಂಟ್ ನೋ. ಓಕೆ, ಸರಿ ಆಯ್ತು. ರೀಸೆಂಟ್ ಆಗಿ ಯಾರನ್ನಾದ್ರೂ ಮೀಟ್ ಆದ್ರ ನಿಮ್ಮ ಸೀಸನ್ ಅಲ್ಲಿ ಇದ್ದ ಕಂಟೆಸ್ಟೆಂಟ್ಗಳನ್ನ? ಮ್ಯಾಮ್ ನಮ್ಮ ಸೀಸನ್ ಅವರು ನನಗೆ ಒಂದು 4-5 ಜನ ಬಿಟ್ಟು ತುಂಬ ಯಾರು ಸಿಗ್ತಾ ಇಲ್ಲ. ವಿನಯ್ ನಾನು ಈಗಲೂ ಕ್ಲೋಸ್ ಆಗಿದ್ದೀವಿ, ವಿ ಆರ್ ಗುಡ್ ಫ್ರೆಂಡ್ಸ್. ಅದು ಬಿಟ್ಟು ಮೈಕಲ್ ಸಿಗ್ತಾ ಇದ್ದ, ಬಟ್ ಮೈಕಲ್ ಈಗ ತುಂಬಾ ದೂರ ಹೋಗ್ಬಿಟ್ಟಿದ್ದಾನೆ. ಅಂದ್ರೆ ಅವನು HSR, ಇಟ್ಸ್ ವೆರಿ ಫಾರ್. ನಾನು ಮತ್ತಿಕೆರೆಯಲ್ಲಿ ಇರೋದು, ಅವನು HSR ಆಗಿರೋದು. ಅದು ಬಿಟ್ಟು ಈಶಾನಿ ಸಿಗ್ತಾ ಇರ್ತಾಳೆ. ಆ್ಯಂಡ್ ಇನ್ನೊಂದಷ್ಟು ಜನ ಅಲ್ಲಿ ಇಲ್ಲಿ ಪಾರ್ಟೀಸಲ್ಲಿ, ಪ್ರೀಮಿಯರ್ಸಲ್ಲಿ ತುಂಬ ಜನ ಸಿಗ್ತಾರೆ. ಬಿಕಾಸ್ ತುಂಬ ಸ್ಮಾಲ್ ವರ್ಲ್ಡ್ ನಾವಿರೋದು, ಸ್ಮಾಲ್ ಇಂಡಸ್ಟ್ರಿ. ಸೊ ಯಾವುದೇ ನಾನು ತುಂಬ ಪ್ರೀಮಿಯರ್ಸ್ಗೆಲ್ಲ ಹೋಗ್ತೀನಿ, ಸಿನಿಮಾ ನೋಡ್ತೀನಿ. ಸೊ ಅವಾಗ ನಮ್ಮ ಸೀಸನ್ ಅವರು ಒಂದಷ್ಟು ಜನ ಸಿಗ್ತಾರೆ. ಅದೇನು ಅಂದರೆ ಬಿಗ್ ಬಾಸಲ್ಲಿ ಏನಾಗುತ್ತೆ, ನಮ್ಮ ಕೆಲಸನೇ ಕಿತ್ತಾಡೋದು. ಅಂದರೆ ಅಲ್ಲಿ ನೀವು ಕಿತ್ತಾಡಿದ್ರೇ ಕಾಂಟೆಂಟು, ಜಗಳ ಮಾಡಿದ್ರೇ ಕಾಂಟೆಂಟು. ಆ್ಯಂಡ್ ದಟ್ ಈಸ್ ಒಂದು ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ ಯಾವಾಗಲೂ. ಬಿಕಾಸ್ ಎದುರುಗಡೆ ಇರೋರು ನಿಮ್ಮ ಆಪೋನೆಂಟು, ಆ್ಯಂಡ್ ಅವ್ರನ್ನ ಸೋಲ್ಸಿ ನೀವು ಆಚೆ ಹಾಕೋದೇ ಗೇಮ್. ಬಟ್ ಹೊರಗಡೆ ಬಂದಾಗ ಆದಿರಲ್ಲ. ಸೊ ಯು ಮೀಟ್ ದಮ್ ವೆನ್ ಯು ಆರ್ ಸ್ವೀಟ್ ಆ್ಯಂಡ್ ದಟ್ಸ್ ಅಬೌಟ್ ಇಟ್. ಮಾರ್ಕ್ ಸಿನಿಮಾ ನೋಡಿದ್ರಾ? ಹೆಂಗನಿಸ್ತು? ಮಾರ್ಕ್ ಸಿನಿಮಾ ಫಸ್ಟ್ ದಿನಾನೇ ಹೋಗಿ ನೋಡಿದೆ. ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ 30 ಮಿನಿಟ್ಸ್ ಅಂತೂ ಇಟ್ಸ್ ಕ್ರೇಜಿ, ತುಂಬ ಮಾಸ್ ಆಗಿದೆ. ಆ್ಯಂಡ್ ಸುದೀಪ್ ಸರ್ ಎಂಟ್ರಿ ಸೀನ್ ಇರ್ಬೋದು, ಫಸ್ಟ್ ಏಡ್ ಫೈಟು, ಆ್ಯಂಡ್ ಕ್ಲೈಮ್ಯಾಕ್ಸ್ ಎಲ್ಲವರು ಸಾರಿ ಅಂದರೆ ತುಂಬ ಜನ ನೋಡಿರಲ್ಲ, ಬಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂದು 15 ಮಿನಿಟ್ ಬಿಟ್ಟಿದೆ. ಈ ನಮ್ಮ ಹಾಲಿವುಡ್ಡಲ್ಲೆಲ್ಲ ಸರ್ವೈವಲ್ ಮೂವೀಸ್ ಬರುತ್ತೆ ಆ ಥರ ಅನ್ಸುತ್ತೆ. ಆ್ಯಂಡ್ ಕೊನೆಗೊಂದು ಶಾರ್ಟ್ ಇದೆ ಫಿಲಮಲ್ಲಿ, ಕೊನೆ ಒಂದು ಸೀನ್ ಇದೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಇಟ್ ಇಸ್ ಇನ್ವಾಲ್ವಿಂಗ್ ಅ CM. ಸೊ ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ದಿನಾನೇ ಹೋಗಿ ನೋಡಿದೆ ಮಾರ್ಕ್ಸ್. ಫಸ್ಟ್ ಶೋ ಅಲ್ಲ, ಐ ಥಿಂಕ್ 3 ಗಂಟೆ ಶೋನೋ 4 ಗಂಟೆ ಶೋನೋ ನೋಡಿದ್ರಿ. ಒಟ್ಟಿನಲ್ಲಿ ಎಲ್ಲ ಇಷ್ಟ ಆಯ್ತು ನಿಮಗೆ? ನಂಗೆ ತುಂಬ ಇಷ್ಟ. ಓಕೆ, ಈ ವರ್ಷ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಈ ಸೀಸನ್ ನೋಡ್ತಾ ಇದ್ದೀನಿ ಮ್ಯಾಮ್. ಯಾರು ನಿಮ್ಮ ಫೇವ್ರೇಟ್? ಮ್ಯಾಮ್ ನನ್ನ ಫೇವ್ರೇಟು ಅಶ್ವಿನಿ ಗೌಡ ಅವರು. ಯಾಕೆ? ನೀವು ಯಾಕೆ ಅಂತ ಕೇಳಿದ್ರಲ್ಲ, ಅದೊಂದು ಶಾಕ್ ಆಯ್ತಲ್ಲ ಅದಕ್ಕೆ. ಮ್ಯಾಮ್ ಅಂದರೆ ನನ್ನ ಪ್ರಕಾರ ಅವರು ಬಿಗ್ ಬಾಸ್ ಗೇಮನ್ನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಲ್ಸೋ ಆ ಮನೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಒಬ್ರು ಲೇಡಿ ಅಷ್ಟು ಸ್ಟ್ರಾಂಗ್ ಆಗಿ ಆ ಮನೇಲಿ ನಿಂತ್ಕೊಂಡು ಎಲ್ಲರನ್ನೂ ಫೇಸ್ ಮಾಡೋದು ಕಷ್ಟ. ಬಿಕಾಸ್ ಯಾರೇ ಬರಲಿ, ಯಾರೇ ಹೊಸ ಕಂಟೆಸ್ಟೆಂಟ್ ಬರಲಿ, ಯಾರೇ ವೈಲ್ಡ್ ಕಾರ್ಡ್ ಬರಲಿ, ಫಸ್ಟು ಅವರು ಫೇಸ್ ಆಫ್ ಆಗೋದು ಅಶ್ವಿನಿ ಗೌಡ ಅವ್ರಿಂದಾನೆ. ಸೊ ಅವರು ನನಗೆ ತುಂಬ ಇಷ್ಟ. ಆ್ಯಂಡ್ ಅದು ಬಿಟ್ಟು ಗಿಲ್ಲಿ ತುಂಬ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇಡೀ ಶೋನ ಅವರಿಬ್ಬರು ನನ್ನ ಶೋಲ್ಡರ್ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅವ್ರ ಮೇಲೆ ಹೋಗ್ತಾ ಇದೆ ಶೋ ಅನ್ನಂಗಿದೆ. ಅದು ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು, ಅಭಿಷೇಕ್ ಆಸ್ ಅ ಫ್ರೆಂಡ್, ಅಂದ್ರೆ ಎಲ್ಲ ನಮ್ಮ ಇಂಡಸ್ಟ್ರಿ ಅವರೆಲ್ಲ. ಸೊ ಹಾಗಾಗಿ ತುಂಬಾ ಜನ, ಒಂದು 5-6 ಜನ ಪರಿಚಯ ಇದ್ರು. ಬಟ್ ನನಗೆ ಇಷ್ಟ ಅಂದ್ರೆ ಅವರು ಅಶ್ವಿನಿ ಗೌಡ. ಓಕೆ, ಯಾರು ಟಾಪ್ 2 ಅಲ್ಲಿ ಇರಬಹುದು? ಅವರೇ, ಅವರು ನೆಕ್ಸ್ಟ್ ಇನ್ನೊಬ್ರು ಗಿಲ್ಲಿ ಅಂಡ್ ಅಶ್ವಿನಿ ಗೌಡ ನನ್ನ ಪ್ರಕಾರ ಟಾಪ್ 2 ಅಲ್ಲಿ ಇರ್ತಾರೆ. ರಕ್ಷಿತಂಗ್ ಚಾನ್ಸಸ್ ಇದೆ, ರಘು ಸರಿಗೆ ಚಾನ್ಸಸ್ ಇದೆ. ಅದು ಬಿಟ್ಟು ಅವರು ಇಬ್ರು ನನ್ಗೆ ಈಗ ಕಾಣ್ತಾ ಇರೋದು ಔಟ್ ಟಾಪ್. ಯಾರು ಗೆಲ್ಬೇಕು? ಐ ಫೀಲ್ ಲೈಕ್ ಅಶ್ವಿನಿ ಗೌಡ ಅವ್ರು ಗೆಲ್ಬೇಕು ಅಂತ ಅನ್ಸುತ್ತೆ. ಆಕ್ಚುಲಿ ನಿಮ್ ಸೀಸನ್ ಅಲ್ಲೂ ಅಷ್ಟೊಂದು ಟಾಕ್ ಇತ್ತು, ಸಂಗೀತ ಅವ್ರು ವಿನ್ ಆಗ್ತಾರೆ, ಒಂದು ಲೇಡಿ ವಿನ್ ಆಗ್ತಾರೆ ಅಂತ. ಈ ಬಾರಿ ಅದೇ ಅಶ್ವಿನಿ ಗೌಡ ವಿನ್ ಆದ್ರೆ ಎಲ್ಲರೂ ಲೇಡೀಸ್ ಅಂದ್ರೆ ಸುಮಾರು ವರ್ಷ ಆಯ್ತು, ಶ್ರುತಿ ಮ್ಯಾಮ್ ಆದ್ಮೇಲೆ ಯಾರು ಗೆದ್ದಿಲ್ಲ ಬಿಗ್ ಬಾಸ್. ಒಬ್ರು ಲೇಡಿ ಗೆಲ್ಬೇಕು. ಓಕೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪಾತ್ರ ಮಾಡಬೇಕು ಅಂತ ನಿಮಗೆ ಆಸೆ ಇದೆ? ಮ್ಯಾಮ್ ನನಗೆ ಸೊ ನಾನು ಥಿಯೇಟ್ರಿಂದ ಬರ್ತೀನಿ. ಐ ಕಮ್ ಫ್ರಮ್ ಥಿಯೇಟರ್. ನಾನು ರಂಗಭೂಮಿಲಿ ಆಲ್ಮೋಸ್ಟ್ ಒಂದು 7 ವರ್ಷ ಕೆಲಸ ಮಾಡಿದ್ದೀನಿ. ನಾಟ್ ಜಸ್ಟ್ ಎಸ್ ಅನ್ ಆ್ಯಕ್ಟರ್, ಪ್ರೊಡಕ್ಷನ್ ಎಲ್ಲ, ಅಂದರೆ ಕಂಪ್ಲೀಟ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ ರಂಗಭೂಮಿಲಿ. ಸೊ ಐ ಯೂಸ್ ಟು ಪ್ಲೇ ಅ ಲಾಡ್ ಆಫ್ ಇಂಟೆನ್ಸ್ ಕ್ಯಾರೆಕ್ಟರ್ಸ್. ಅಂದರೆ ನೀವು ನನ್ನ ಟೆಲಿವಿಷನಲ್ಲಿ ಒಬ್ಬ ಲವರ್ ಬಾಯ್ ಆಗಿ ನೋಡಿರ್ತೀರಾ, ಒಬ್ಬ ಒಳ್ಳೆ ಹಸ್ಬೆಂಡ್ ಆಗಿ ನೋಡಿರ್ತೀರಾ, ಇನ್ನೇನೋ ನೋಡಿರ್ತೀರಾ. ಬಟ್ ಸೊ ಐ ವಾಂಟ್ ಟು ಪ್ಲೇ ಅ ಲಾಟ್ ಆಫ್ ಇಂಟೆನ್ಸ್ ಕ್ಯಾರೆಕ್ಟರ್ಸ್ ಬಿಕಾಸ್ ನನ್ನ ಪ್ರಕಾರ ಐ ಹ್ಯಾವ್ ಅ ಲಾಟ್ ಆಫ್ ಇಂಟೆನ್ಸಿಟಿ ಇನ್ ಮೀ.
ನಾನು ರೀಸೆಂಟಾಗಿ ಮ್ಯಾರೇಜ್ ಡೀಲ್ ಅಂತ ಒಂದು ಮೈಕ್ರೋ ಸೀರೀಸ್ ಮಾಡಿದೆ ಸಿ ಅವ್ರಿಗೆ. ಸೊ ಅಲ್ಲಿ ಐ ಗಾಟ್ ಟು ಪ್ಲೇ ದಿಸ್ ವೆರಿ ಬ್ಯಾಡ್ ಬಾಯ್ ಕ್ಯಾರೆಕ್ಟರ್. ಅಂದರೆ ಇದುವರೆಗೂ ನನ್ನ ಏನು ಆಡಿಯನ್ಸ್ ನೋಡಿದ್ರು ಅದಕ್ಕಿಂತ ಡಿಫ್ರೆಂಟ್ ಆಗಿ ಒಂದು ಇದರಲ್ಲಿ ನೋಡಿದ್ರು. ಸೊ ಅಂಡ್ ನನ್ನ ಪ್ರತಿ ಪ್ರಾಜೆಕ್ಟು ಹಿಂದಿನ ಪ್ರಾಜೆಕ್ಟ್ಗಿಂತ ಡಿಫ್ರೆಂಟ್ ಆಗಿರಬೇಕು. ಸೊ ಅದು ಮ್ಯಾರೇಜ್ ಡೀಲ್ ಮಾಡಾದ್ಮೇಲೆ ಸುಮಾರು ಅದೇ ಥರ ಬಂತು. ನೀವು ಯುವರ್ ಅ ಬ್ಯಾಡ್ ಬಾಯ್, ನಿಮ್ಗೊಂದು 4 ಜನ ಗರ್ಲ್ ಫ್ರೆಂಡ್ ಇರ್ತಾರೆ, ಅದು ಮಾಡ್ತಾ ಇರ್ತೀರಾ, ಚೀಟ್ ಮಾಡ್ತಾ ಇರ್ತೀರಾ. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಅದಾದಮೇಲೆ ಐ ಪ್ಲೇಡ್ ಅ ವೆರಿ ಗುಡ್ ಬಾಯ್. ಸೊ ಹಾಗೆ ಪ್ರತಿ ಕ್ಯಾರೆಕ್ಟರ್ ನನ್ನ ಚಾಲೆಂಜ್ ಮಾಡಬೇಕು. ಈಗ ನಾನು ಪ್ರಾಜೆಕ್ಟ್ ಎಮ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದೆ. ಅದರಲ್ಲಿ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂದರೆ ಐ ಡೋಂಟ್ ರಿವೀಲ್ ಟು ಮಚ್ ಅಬೌಟ್ ಇಟ್. ಸೊ ಆ ಥರ ಜನಕ್ಕೆ ಇವನ ಕೈಲಿ ಇದು ಮಾಡೋಕ್ಕೆ ಸಾಧ್ಯನಾ, ಅದು ಮಾಡೋಕ್ಕೆ ಸಾಧ್ಯನಾ ಅಂತ ಆ ಥರ ಅನಿಸ್ಬೇಕು. ಆ್ಯಂಡ್ ಆಲ್ಸೋ ನನಗೆ there is the saying that ನಿಮಗೆ if your dreams don't scare you they're not big enough ಅಂತ. ನನಗೆ ಸ್ಕ್ರಿಪ್ಟ್ ಓದಿದಾಗ ಭಯ ಆಗಬೇಕು, ಇದು ಮಾಡೋಕ್ಕಾಗತ್ತಾ ನನಗೆ, am I that good enough of an actor ಅಂತ ಅನಿಸ್ಬೇಕು. ಸೊ ಆ ಥರ ಕ್ಯಾರೆಕ್ಟರ್ಗಳು ಮಾಡಬೇಕು ಅಂತ. ಓಕೆ, ಬಿಗ್ ಬಾಸ್ ಮುಂಚೆಗೂ ಬಿಗ್ ಬಾಸ್ ಆದ ನಂತರನು ಪೇಮೆಂಟ್ ವೈಸ್ ಏನಾದ್ರು ಇನ್ಕ್ರೀಸ್ ಆಗಿದೆಯಾ? ಸೊ ವಾಟ್ ಹ್ಯಾಪನ್ಸ್, ಬಿಗ್ ಬಾಸ್ ನಿಮಗೆ ಅಂದರೆ ಒಂಥರ ಕ್ರೇಜಿ ರೀಚ್ ಕೊಡುತ್ತೆ, ನಿಮ್ಮನ್ನು ಹೌಸ್ ಹೋಲ್ಡ್ ನೇಮ್ ಮಾಡುತ್ತೆ. ಆ್ಯಂಡ್ ಯು ಆರ್ ಆನ್ ಟೆಲಿವಿಷನ್ ಫಾರ್ ಪ್ರೈಮ್ ಟೈಮ್ ಟೆಲಿವಿಷನ್ ಫಾರ್ 1.5 hours. ನೀವು ಸೀರಿಯಲಲ್ಲಿ 23 ನಿಮಿಷ 24 ನಿಮಿಷ ಒಂದು ಎಪಿಸೋಡ್ ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ 1 hour 90 minutes ಇರುತ್ತೆ. ಆ್ಯಂಡ್ ಅದು ನಿಮ್ಮ ಫೇಸ್ ಮ್ಯಾಪ್ ಆಗುತ್ತೆ. ಸೊ ಜನ ನಿಮ್ಮನ್ನ ತುಂಬ ಗುರ್ತು ಹಿಡಿತಾರೆ. ಆ್ಯಂಡ್ ನಿಮ್ಮ ಇನ್ಸ್ಟಾಗ್ರಾಮ್ ಬೂಸ್ಟ್ ಆಗುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಿಂದ ನಮಗೆ ತುಂಬ ದೇರ್ ಇಸ್ ಅ ಲಾಟ್ ಆಫ್ ರೆವೆನ್ಯೂ ಕಮಿಂಗ್ ಇನ್ ದೀಸ್ ಡೇಸ್. ಸೊ ಪೇಮೆಂಟ್ ಅದು I've seen a drastic change. ಅದು ಬಿಟ್ಟು ಐ ಡೋಂಟ್ ಥಿಂಕ್, ಆ್ಯಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ನಿಮ್ಮ ಬಿಗ್ ಬಾಸ್ ಗ್ರಾಫ್ ಹೇಗಿತ್ತು, ನಿಮ್ಮನ್ನು ನೀವು ಹೇಗೆ ಗುರುತಿಸ್ಕೊಂಡಿದ್ದೀರಾ, ಜನ ಎಷ್ಟು ಇಷ್ಟಪಟ್ಟರು, ಹೊರಗಡೆ ಬಂದಮೇಲೆ ಏನು ಮಾಡಿದ್ರಿ. ಸೊ ಇದು ಹೇಗಾಗುತ್ತೆ ಮ್ಯಾಮ್, ನಮ್ಮ ಇಂಡಸ್ಟ್ರೀಲಿ ಇಟ್ಸ್ ಲೈಕ್ ರನ್ನಿಂಗ್ ಅ ಮ್ಯಾರಥಾನ್. ನೀವು ಕನ್ಸಿಸ್ಟೆಂಟಾಗಿ ಓಡ್ತಾನೆ ಇರಬೇಕು. ಇಟ್ಸ್ ನಾಟ್ 100 meter ಡಿಲೇ, ಇದು ಡ್ಯಾಶ್, ನೀವು ಪಟ್ಟಂತ ಓಡ್ಬಿಟ್ಟು ಮುಗಿಸ್ಬಿಡಲ್ಲ. ಸೊ ಬಿಗ್ ಬಾಸ್ ಆಗ 5 ವರ್ಷ ಆದಮೇಲೆ ಅವ್ನು ಏನು ಮಾಡ್ದ ಅದು ಮ್ಯಾಟ್ರ್ ಆಗುತ್ತೆ. ಸೊ ಐ ಫೀಲ್ ಲೈಕ್ ದಟ್ ಇಸ್ ದ ಗೇಮ್. ಓಕೆ, ಬಿಗ್ ಬಾಸ್ ಹೋದ್ಮೇಲೆ ಯಾಕಾದ್ರೂ ಹೋದೆ ಅನ್ನೋ ಫೀಲ್ ಕೊಡ್ತಾ ನಿಮಗೇನಾದ್ರು ಅನ್ಸಿತ್ತು ಮ್ಯಾಮ್? ಅನ್ಸಿತ್ತೆ, 100% ಅನ್ಸಿತ್ತು. ರೈಟ್ ಆಫ್ಟರ್ ಐ ಕೇಮ್ ಔಟ್, ಹೊರಗಡೆ ಬಂದಾಗ ಅನ್ಸಿತ್ತು. ಅದು ತುಂಬ ನೆಗೆಟಿವ್ ಆಗಿತ್ತು, ಇನ್ನೇನೋ ಆಗಿತ್ತು, ಅವಾಗ ಅನ್ಸಿತ್ತು. ಬಟ್ ನಾವ್ ಐ ಫೀಲ್ ಲೈಕ್ ನೆಗೆಟಿವೋ ಪಾಸಿಟಿವೋ ಬಿಗ್ ಬಾಸಲ್ಲಿ ಇದ್ದಾಗ ನೀವು ಲೈಮ್ ಲೈಟಲ್ಲಿ ಇರಬೇಕು. ನೀವು ಸೈಲೆಂಟ್ ಆಗಬಾರ್ದು, ನೀವೆಲ್ಲೋ ಸೈಡ್ ಲೈನ್ ಆಗಬಾರ್ದು. ಆ್ಯಂಡ್ ಐ ಡೋಂಟ್ ಥಿಂಕ್ ನಾನು ಎಲ್ಲೂ ಸೈಡ್ ಲೈನ್ ಆಗಿದ್ದೆ. ಪಾಸಿಟಿವ್ ನೆಗೆಟಿವ್ ನಾನು ಯಾವಾಗಲೂ ಇರ್ತಾ ಇದ್ದೆ, ಏನೋ ಒಂದು ಮಾಡ್ತಾ ಇದ್ದೆ. ಐ ಯೂಸ್ ಟು ಡೂ ಸಮಥಿಂಗ್, ಗೆಟ್ ಕಾಟ್, ವಾಟ್ ಎವರ್, ಇನ್ನೇನೋ ಆಗ್ತಾಯಿತ್ತು. ಸೊ ಐ ಆಲ್ವೇಸ್ ಫೀಲ್ ಲೈಕ್ ಬಿಗ್ ಬಾಸಲ್ಲಿ ಇದ್ದಾಗ ನೀವು ಯು ಹ್ಯಾವ್ ಟು ಬಿ, ನಿಮ್ಗೊಂದು ಭಯ ಇರುತ್ತಲ್ಲ, ಹೊರಗಡೆ ನೆಗೆಟಿವ್ ಆಗುತ್ತೆ, ನನ್ನ ಇಮೇಜ್ ಹಾಳಾಗುತ್ತೆ, ಇದೆಲ್ಲ ಭಯ ಬಿಟ್ಟಾಡಬೇಕು. ನೀವು ಯಾವಾಗ ಭಯ ಇಟ್ಕೊಂಡು ಆಡ್ತೀರೋ ನೀವು ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯು ಸ್ಟಾರ್ಟ್ ಓವರ್ ಥಿಂಕಿಂಗ್. ಆ್ಯಂಡ್ ಆಲ್ಸೋ ನನಗೂ ತುಂಬ ಹೊಸದು. ನಾನು 1 ವರ್ಷ ಏನೋ ಟೆಲಿವಿಷನ್ ಮಾಡಿದ್ದೆ, ಕಟ್ ಮಾಡಿದ್ರೆ ಬಿಗ್ ಬಾಸಲ್ಲಿದ್ದೆ. ಸೊ ನನಗೂ ಶೋಬಿಸ್ ಹೊಸದು, ನಮ್ಮ ಇಂಡಸ್ಟ್ರಿ ಹೊಸದು. ಸೊ ನನಗೆ ಆ ಭಯ ಇತ್ತು. ಪ್ರಾಬಬ್ಲಿ ನಂಗೆ ಆ ಭಯ ಇರಲಿಲ್ಲ ಅಂದರೆ ನಾನು ಇನ್ನೂ ಚೆನ್ನಾಗಿ ಆಡ್ತಾ ಇದ್ದೆ ಅನ್ಸುತ್ತೆ, ನನ್ನ ಇಮೇಜ್ ಹಾಳಾಗುತ್ತೆ ಅಂತ. ಆ್ಯಂಡ್ ಒಂದ್ಸತಿ ಇಮೇಜ್ ಹಾಳಾದ್ಮೇಲೆ ಲೈಕ್ ಇನ್ನೇನಿದೆ ಹಾಳಾಗೋಕ್ಕೆ ಅಂತ, ದೆನ್ ಐ ಥಿಂಕ್ ದಟ್ ಫಿಯರ್ ಗೋಸ್ ಅವೇ. ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಎಲ್ಲವನ್ನ? ಹಾಂ ಮ್ಯಾಮ್, ಅಂದರೆ ಬೇರೆ ಆಪ್ಷನ್ ಇಲ್ಲ ನಿಮಗೆ, ಮಾಡ್ಕೊಳ್ಳೇಬೇಕು, ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಪಾರ್ಟ್ ಆಫ್ ಲೈಫ್. ಲೈಫಲ್ಲಿ ನಾವು ತುಂಬ ಪಾಠಗಳು ಕಲಿತಾ ಇರ್ತೀವಿ. ಬಟ್ ಒಂದ್ಸತಿ ನೀವು ಬಿಗ್ ಬಾಸ್ ಹೋದರೆ ನೀವು ಒಂದು 5 ವರ್ಷದಲ್ಲಿ ಏನು ಪಾಠ ಕಲಿತೀರಾ ಅದು ಒಂದು 3 ತಿಂಗಳಲ್ಲಿ ಕಲ್ತು ಬಿಡ್ತೀರಾ. ಬಿಕಾಸ್ ಅಷ್ಟು ನಿಮ್ಮ ಸುತ್ತಮುತ್ತ ಏನೇನೇನೋ ಆಗ್ತಾ ಇರುತ್ತೆ. ಸೊ ಯಾ, ಓಕೆ, ಟೆಲಿವಿಷನ್ ಇದ್ದಾಗ ಒಂದು ಸ್ವಲ್ಪ ಸೆಟ್ ಆಫ್ ಪೀಪಲ್ಗೆ ನೀವು ರೀಚ್ ಆಗಿರ್ತೀರಾ. ಬಟ್ ಬಿಗ್ ಬಾಸ್ ಹೋದ ನಂತರ ಒಂದಷ್ಟು ಜನಕ್ಕೆ ನೀವು ರೀಚ್ ಆಗಿರ್ತೀರಾ. ಸೊ ನಿಮಗೆ ಇವಾಗ ಬಿಗ್ ಬಾಸ್ ಆದ ನಂತರ ಈ ಸೆಲ್ಫಿ ತಗೊಳ್ಳೋರು, ಈ ಅಭಿಮಾನಿಗಳನ್ನೋರು ಜಾಸ್ತಿ ಆಗಿಲ್ವಾ? ಆಗಿದೆ ಆಗಿದೆ. ಬಿಕಾಸ್ ನಾನು ಹೇಳ್ದಂಗೆ ನೀವು 1.5 hour ಪ್ರೈಮ್ ಟೈಮ್ ಟೆಲಿವಿಷನ್ ಇದ್ದಾಗ ಆಲ್ಸೋ ಬಿಗ್ ಬಾಸ್ದು ರೀಲ್ಸ್ ಎಲ್ಲ ತುಂಬ ವೈರಲ್ ಆಗುತ್ತೆ, ಆ ಕಾಂಟೆಂಟ್ ವೈರಲ್ ಆಗುತ್ತೆ, ಟ್ರೋಲ್ಸ್ ವೈರಲ್ ಆಗುತ್ತೆ. ಸೊ ಅಂದರೆ ನಿಮ್ಮನ್ನ 10ರಲ್ಲಿ 2 ಗುರುತಿಡಿತಾ ಇದ್ರೆ ಬಿಗ್ ಬಾಸಿಂದ 8 ಜನ ಗುರುತಿಡಿತಾರೆ. ಸೊ ಅದಾಗಿದೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಕೂಡಲೇ ಜಾಸ್ತಿ ನೆಗೆಟಿವ್ ಟ್ರೋಲ್ಸ್ ಅನ್ನೇ ನೀವು ಫೇಸ್ ಮಾಡಿದಿರಿ. ಸೊ ನಂತರ ಮತ್ತೆ ಎಲ್ಲ ಪಾಸಿಟಿವ್ ಆಗ್ತಾ ಹೋಯ್ತು, ಡೇ ಬೈ ಪಾಸಿಟಿವ್ ಆಗ್ತಾ ಹೋದ. ಬಟ್ ಆ ನೆಗೆಟಿವ್ ಟ್ರೋಲ್ಸ್ ನೀವು ಹೆಂಗೆ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂತ? ಅಂದರೆ ಒಂದೊಂದ್ಸತಿ ಬೇಜಾರಾಗೋದು ಆ ಟೈಮಲ್ಲಿ. ಬಟ್ ಕಾಮಿಡಿಲಿ ಯಾವಾಗಲೂ ಒಂದು ದರ್ ಇಸ್ ವೇ ವೇರ್ ದರ್ ಇಸ್ ಪಂಚಿಂಗ್ ಡೌನ್ ಅಂಡ್ ಪಂಚಿಂಗ್ ಅಪ್. ನೀವು ಯಾರನ್ನೋ ಕೆಳಗೆ ಬೀಳ್ಸ್ ಕಾಮಿಡಿ ಮಾಡ್ತೀರಾ, ಯಾರನ್ನೋ ಇಲ್ಲ ನಿಮ್ಗಿಂತ ಮೇಲ್ಗಡೆ ಇರೋರು ಇನ್ನೇನೋ ಮಾಡಿ ಕಾಮಿಡಿ ಮಾಡ್ತೀರಾ. ಸೊ ಟ್ರೋಲ್ ಅದೇ ಥರ ವರ್ಕ್ ಆಗೋದು. ಯಾರನ್ನೋ ಕೆಳಗೆ ಬೀಳ್ಸ್ ಕಾಮಿಡಿ ಮಾಡೋದೇ ಟ್ರೋಲ್ ಮಾಡೋದು. ಆ್ಯಂಡ್ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಕಲ್ಚರ್ ನಾವು. ಅಂದರೆ ಈಗ ನಮ್ಮ ಸೋಷಿಯಲ್ ಮೀಡಿಯಾ ಹೇಗೆ ನಮ್ಮ ಎವ್ರಿ ಡೇ ಟು ಡೇ ಲೈಫಲ್ಲಿ ಒಂದು ಇದಾಗಿದೆ, ಟ್ರೋಲಿಂಗ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಬಿಗ್ ಬಾಸ್. ಆ್ಯಂಡ್ ಅದನ್ನೆಲ್ಲ ಹ್ಯಾಂಡಲ್ ಮಾಡಲೇಬೇಕು. ಆ್ಯಂಡ್ ನೀವು ಹ್ಯಾಂಡಲ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಲೈಫ್ ವಿಲ್ ಟೀಚ್ ಯು ದ ಲೆಸನ್ಸ್ ಹಾರ್ಡ್ ವೇ. ಸೊ ಆ ಥರ ಲೈಫ್ ನಿಮ್ಗೆ ಕಲಿಸ್ಕೊಡುತ್ತೆ. ಆ್ಯಂಡ್ ಅದೊಂದು 3-4 ತಿಂಗಳು ಆಯಿತು ಮ್ಯಾಮ್, ಓ ಈ ಥರ ಎಲ್ಲ ಟ್ರೋಲ್ ಆಗಿದೆ ಹಂಗೆ ಅಂತ. ಬಟ್ ಆಮೇಲೆ ನನಗೆ ನಗು ಬರ್ತಾ ಇತ್ತು ಹಂಗೆ. ಓಕೆ, ಈ 2026 ಅಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? ಮ್ಯಾಮ್ ನನಗೆ ಈ ವರ್ಷದಲ್ಲಿ 2025 ಏನಿತ್ತು, ಐ ವಾಂಟ್ ಟು ಆ್ಯಕ್ಟ್ ಮೋರ್, ಜಾಸ್ತಿ ಕೆಲಸ ಮಾಡಬೇಕು ಅಂತ. ಸೊ ದಿಸ್ ಇಯರ್ ಸ್ಟಾರ್ಟಿಂಗಲ್ಲಿ ರಿಯಾಲಿಟಿ ಶೋ ಮಾಡಿದೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಮಾಡಿದೆ. ಅದಾದ್ಮೇಲೆ 100 ಜನ್ಮಕ್ಕೂ ಮಾಡಿದೆ. ಅದಾದ್ಮೇಲೆ ಮೈಕ್ರೋ ಸೀರೀಸ್ ಮಾಡಿದೆ ಒಂದೆರಡು. ಆಮೇಲೆ ಇನ್ನೊಂದಷ್ಟು ಮಹಾನಟಿ ಮಾಡಿದೆ. ಆಮೇಲೆ ಐ ಡಿಡ್ ಅ ಕ್ಯಾಮಿಯೋ ಇನ್ ಆಸೆ. ಆಮೇಲೆ ಪ್ರಾಜೆಕ್ಟ್ ಎಮ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದೆ. ಸೊ ರಿಯಾಲಿಟಿ ಶೋಯಿಂದ, ಮೈಕ್ರೋ ಸೀರೀಸಿಂದ ಹಿಡಿದು, ಸೀರಿಯಲಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ನಾನು ತೊಡಗಿಸ್ಕೊಂಡಿದ್ದೀನಿ. ಐ ಹ್ಯಾವ್ ಬಿನ್ ಆ್ಯಕ್ಟಿವ್. ಈ ವರ್ಷ ಐ ವಾಂಟ್ ಟು ಡೂ ಲಾಟ್ ಆಫ್ ಕ್ವಾಲಿಟಿ ವರ್ಕ್. ನಾನು ರೀಸೆಂಟ್ ಒಂದು ಪ್ರಾಜೆಕ್ಟ್ ಮಾಡಿದಾಗ ಅನಿಸ್ತು ದ್ಯಾಟ್ ನಮ್ಮ ಸುತ್ತಮುತ್ತ ಇರೋ ಟೀಮ್ ತುಂಬ ಚೆನ್ನಾಗಿದ್ದು, ಅವರು ನಮ್ಮ ಪರ್ಫಾರ್ಮೆನ್ಸಿಗೆ ತುಂಬ ಒತ್ತು ಕೊಟ್ಟು ನಮ್ಗೆ ಆ ಸ್ಪೇಸ್ ಕೊಟ್ಟರೆ, ನಾವು ಏನು ಒಂದು 50% ಆ್ಯಕ್ಟಿಂಗ್ ಮಾಡ್ತಾ ಇದ್ದೀವಿ, ಅದು 80%, 90%ಗೆ ಹೋಗುತ್ತೆ. ಆ ಥರ ಐ ವಾಂಟ್ ಟು ವರ್ಕ್ ವಿತ್ ಗುಡ್ ಟೀಮ್ಸ್ ದ್ಯಾಟ್ ಅಂಡರ್ಸ್ಟ್ಯಾಂಡ್ ಮೀ ಆಸ್ ಅನ್ ಆ್ಯಕ್ಟರ್. ಆ್ಯಂಡ್ ನನಗೆ ಅವರು ಆ್ಯಸ್ ಅ ಡಿರೆಕ್ಟರ್, ಆ್ಯಸ್ ಅ ಟೀಮ್ ಅರ್ಥ ಆಗಬೇಕು. ಆ್ಯಂಡ್ ನಮ್ಮದೇ ಒಂದು ಟೀಮ್ ಮಾಡ್ಕೊಬೇಕು. ಈ ಥರ ಎಲ್ಲ ಒಂದಷ್ಟು ಆಸೆಗಳಿದೆ. ಓಕೆ, ಮುಂದಿನ ಪ್ರಾಜೆಕ್ಟ್ಸ್ ಎಲ್ಲ ಯಾವುದೆಲ್ಲ ಇದೆ? ಈಗ ಪ್ರಾಜೆಕ್ಟ್ ಎಮ್ ಅಂತ ಒಂದು ಮಾಡಿದ್ದೀವಿ. ಸೊ ಅದು ಡೈರೆಕ್ಟರ್ ಅವರು ಅರ್ಜುನ್ ಅಂತ, ಇಸ್ ಫ್ರಮ್ ಲಂಡನ್ ಫಿಲ್ಮ್ ಸ್ಕೂಲ್. ಸೊ ಅದು ಫಸ್ಟ್ ಸ್ಕೆಡ್ಯೂಲ್ ಆಗಿದೆ. ಹಿ ವಾಂಟ್ಸ್ ಟು ಟೇಕ್ ಇಟ್ ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಆಲ್ ಆಫ್ ದ್ಯಾಟ್. ಅದರಲ್ಲಿ ನಾನಿದ್ದೀನಿ, ಬಾಲಾಜಿ ಮನೋಹರ್ ಸರ್ ಇದ್ದಾರೆ, ಒಂದು 3 ಜನ ಹೀರೋಯಿನ್ಗಳಿದ್ದಾರೆ. ಸೊ ಅದು ಯಾವಾಗ ಅವ್ರು ಅನೌನ್ಸ್ ಮಾಡಬೇಕೋ ಅವಾಗ ಮಾಡ್ತಾರೆ. ಬಟ್ ತುಂಬ ಅಂದರೆ ನನ್ನ ಲೈಫಲ್ಲಿ ಇದುವರೆಗೂ ನಾನು ಮಾಡಿರೋ ಎಲ್ಲ ಪ್ರಾಜೆಕ್ಟ್ಸಲ್ಲಿ ಇಟ್ಸ್ ಬಿನ್ ದ ಮೋಸ್ಟ್ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾವು ರಾತ್ರಿ 2 ಗಂಟೆಗೆ ಬರ್ತಾಯಿದ್ವಿ, ಮತ್ತೆ 3 ಗಂಟೆಗೆ ವಾಪಸ್ ಸೆಟ್ಟಲ್ಲಿರಬೇಕಾಯಿತು. ಸೊ ಅದೆಲ್ಲ ಆಗಿದ್ರೂ ದಿನ ಆದಮೇಲೆ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ, ಇಟ್ಸ್ ಬಿನ್ ಗುಡ್. ಸೊ ಅದು ಬಾಂಬೆಲಿ ಎಡಿಟಿಂಗ್ ನಡೀತಾ ಇದೆ ಈಗ. ಸೊ ಲೆಟ್ಸ್ ಓಕೆ, ಬಿಗ್ ಬಾಸ್ ಅಲ್ಲಿ ಇದ್ದ ಕೂಡಲೇ ಏನಾಗುತ್ತೆ ಅಂದ್ರೆ ಒಂದಷ್ಟು ಫ್ಯಾನ್ ಪೇಜಸ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ದು ಫ್ಯಾನ್ ಪೇಜಸ್ ಕ್ರಿಯೇಟ್ ಆಗಿತ್ತು, ನಿಮ್ದು ಮತ್ತೆ ನಮ್ರತ ಅವ್ರದ್ದು. ಸೊ ನೀವು ಯಾವ ತರ ನಮ್ರತ ಅವ್ರನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ಮ್ಯಾಮ್, ಕಾಂಟ್ಯಾಕ್ಟ್ ಮಾಡಿಲ್ಲ. ಅದೇ ಲಾಸ್ಟ್. ನೀವು ಮಾಡಿಲ್ಲ, ಅವರು ನಿಮ್ಮನ್ನ ಎರಡು ಕಡೆಯಿಂದ ಆಗಿಲ್ಲ. ಯಾಕೆ ಇರ್ಬೋದು? ಯಾಕಂದ್ರೆ ತುಂಬಾ ಜನರಿಗೆ ಅದೊಂದು ಫ್ಯಾನ್ ಬೇಸ್ ಇದ್ದಾಗ ಒಟ್ಟಿಗೆ ನೋಡ್ಬೇಕು, ಮಾತಾಡ್ಬೇಕು ಅಂತೆಲ್ಲ ತುಂಬಾ ಆಸೆ ಇರುತ್ತೆ ಫ್ಯಾನ್ಸ್ ಗಳಿಗೆ. ಸೊ ಮತ್ತೆ ಆ ಪ್ರಯತ್ನ ಆಗಿಲ್ವಾ ಹಿಂಗೆ ಅಂತ? ಮ್ಯಾಮ್ ಅದು ಒಂದ್ಸತಿ ಏನಾಗುತ್ತೆ, ಫ್ರೆಂಡ್ಶಿಪ್ ಕಟ್ಟಾದ್ಮೇಲೆ ನಾವು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಕ್ ಹೋಗಲ್ಲ, ಯಾಕೆ ಕಟ್ಟಾಯ್ತು, ಇನ್ನೇನಾಯ್ತು ಅಂತ. ಕಟ್ಟಾಯ್ತು ಅಂದ್ಮೇಲೆ ಕಟ್ಟಾಯ್ತು ಅಷ್ಟೇ. ಅವ್ರ ಪಾಡಿಗೆ ಅವ್ರು ಖುಷಿಯಾಗಿರ್ತಾರೆ, ನಮ್ಮ ಪಾಡಿಗೆ ನಾವು ಖುಷಿಯಾಗಿರ್ತೀವಿ. ಅಂಡ್ ಅಷ್ಟೇ. ಎಲ್ಲೂ ಮೀಟ್ ಆಗಿಲ್ಲ? ಇಲ್ಲ ಮ್ಯಾಮ್, ಎಲ್ಲೂ ಆ ಥರ ಸಿಚುವೇಶನ್ ಬಂದಿಲ್ಲ. ಓಕೆ, ಸರಿ. ನೀವು ಸ್ಕೂಲ್ ಡೇಸ್ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಮಾಡಿದ? ಎಸ್ ಮ್ಯಾಮ್, ನಾನು ಇಲ್ಲೇ ಸೆಂಟ್ ಕ್ಲಾರೆಟ್ ಅಲ್ಲಿ ಓದಿದ್ದು. ಅದಕ್ಕಿಂತ ಮುಂಚೆ 1st to 4th LCR ಸ್ಕೂಲ್ ಅಂತ ಇಲ್ಲಿ BK ನಗರ ಓದಿದ್ದು. ಅದಾದ್ಮೇಲೆ ಸೆಂಟ್ ಕ್ಲಾರೆಟ್ ಅಲ್ಲಿ ಓದಿದೆ. ಅಂಡ್ ದೆನ್ ವಿದ್ಯಾಮಂದಿರಲ್ಲಿ 1st PU 2nd PU ಮಾಡಿದೆ. ದೆನ್ ಐ ವೆಂಟ್ ಟು ಪ್ರೆಸಿಡೆನ್ಸಿ ಕಾಲೇಜ್. ಸ್ಕೂಲ್ ಡೇಸ್ ಅಲ್ಲೆಲ್ಲ ಕೀಟ್ಲೆ ಮಾಡಿ ಅಮ್ಮನ ಕೈಯಲ್ಲೆಲ್ಲ ಸಿಕ್ಕಿ ಬಿದ್ದಿದ್ದೇನಾರು ಹಿಸ್ಟ್ರಿ ಇದೆಯಾ? ಇಲ್ಲ, ಐ ವಾಸ್ ಆಲ್ವೇಸ್ ಎ ವೆರಿ ಗುಡ್ ಕಿಡ್. ತುಂಬಾ ಒಳ್ಳೆ ಹುಡುಗ ಆಗಿದ್ನಂತೆ. ಅಂಡ್ ನನಗೂ ನೆನಪಿದೆ, ತುಂಬಾ ತರಲೆ ಎಲ್ಲ ಮಾಡ್ತಾ ಇರಲಿಲ್ಲ, ಚೆನ್ನಾಗಿ ಓದ್ತಾ ಇದ್ದೆ.
ಪ್ರಾಬಬ್ಲಿ ಈ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಟೈಮಲ್ಲಿ ತುಂಬ ಅಪ್ಪ ಅಮ್ಮಂಗೆ ತುಂಬ ಟಾರ್ಚರ್ ಕೊಟ್ಟಿದ್ದೆ, ಬಿಕಾಸ್ ಅವಾಗ ಓದೋದು ನಿಲ್ಸಿದ್ದೆ ಸ್ವಲ್ಪ. ಐ ಗಾಟ್ ಡಿಸ್ಟ್ರಾಕ್ಟೆಡ್, ಬಟ್ ದೆನ್ ಐ ಗಾಟ್ ಬ್ಯಾಕ್. ಡಿಸ್ಟ್ರಾಕ್ಟ್ ಅಂದ್ರೆ ಯಾವ ರೀತಿ? ಡಿಸ್ಟ್ರಾಕ್ಟೆಡ್ ಅಂದ್ರೆ ಆ ಥರ ರೀತಿ ಅಲ್ಲ, ನೀವು ಅಲ್ಲೇ ಯಾಕೆ ಹೋಗ್ತಾ ಇದ್ದೀರಾ ಆ ರೀತಿ ಅಲ್ಲ. ಇಟ್ಸ್ ಜಸ್ಟ್ ದ್ಯಾಟ್ ಒಂದೊಂದ್ಸತಿ ಓದೋದು ಬೇಡ ಸಾಕು, ಅದೊಂಥರ ಇಂಟ್ರೆಸ್ಟ್ ಕಮ್ಮಿ ಆಗೋಗುತ್ತೆ. ಆ್ಯಂಡ್ ಬಿಕಾಸ್ ಅಲ್ಲಿ ತನಕ ತುಂಬ ಚೆನ್ನಾಗಿ ಓದಿ ಐ ಡೋಂಟ್ ನೋ, ಅದೊಂದೊಂದ್ಸತಿ ಆಗುತ್ತೆ, ಹುಡುಗರಿಗಾಗುತ್ತೆ, ಅದೊಂದು ಫೇಸ್ ಬರುತ್ತೆ, ದೇ ಲೂಸ್ ಇಂಟ್ರೆಸ್ಟ್ ಇನ್ ಸ್ಟಡೀಸ್. ಸೊ ಆ ಥರ ಆಗಿತ್ತು. ಒಂದು 2 ವರ್ಷ ಟಾರ್ಚರ್ ಕೊಟ್ಟೆ, ಬಟ್ ಆಮೇಲೆ ಐ ಗಾಟ್ ಬ್ಯಾಕ್. ಫಸ್ಟ್ ಬೆಂಚ್ ಸ್ಟೂಡೆಂಟಾ ಲಾಸ್ಟ್ ಬೆಂಚ್ ಸ್ಟೂಡೆಂಟಾ? 10th ತನಕ ಐ ವಾಸ್ ಅ ಫಸ್ಟ್ ಬೆಂಚ್ ಸ್ಟೂಡೆಂಟ್. 10th ಆದ್ಮೇಲೆ ಲಾಸ್ಟ್ ಬೆಂಚ್. ಆವ್ರೇಜ್ ಸ್ಟೂಡೆಂಟಾ ಅಥವಾ ಗುಡ್ ಮಾರ್ಕ್ಸ್ ಸ್ಟೂಡೆಂಟಾ? ಅದು ಡಿಪೆಂಡ್ ಆಗುತ್ತೆ. ಐ ವಾಸ್ ವೆರಿ ತುಂಬ ಒಳ್ಳೆ ಸ್ಟೂಡೆಂಟ್ ಆಗಿದೆ ಅಪ್ ಅಂಟಿಲ್ 10th. ಆಮೇಲೆ ಬಿಲೋ ಆವ್ರೇಜಿಗೆ ಬಂದೆ, ಆಮೇಲೆ ಮತ್ತೆ ಅಬವ್ ಆವ್ರೇಜ್ ಹೋದೆ. ಸ್ಕೂಲ್ ಅಥವಾ ಕಾಲೇಜ್ ಡೇಸಲ್ಲಿ ಕ್ರಶ್ ಆಗಿರೋದು ಈ ಥರ ಇದೆಯಾ? ಆಮೇಲೆ ನಡೀತಾ ಇರುತ್ತೆ ಮ್ಯಾಮ್. ಅಂದರೆ ಇಟ್ಸ್ ವೆರಿ ಕಾಮನ್ ಅದರಲ್ಲಿ. ಕ್ರಶ್ ಆಗಿರ್ತಾರೆ, ಇನ್ನೇನೋ ಗರ್ಲ್ ಫ್ರೆಂಡ್ ಆಗಿರ್ತಾರೆ, ಇನ್ನೇನೋ ಆಗಿರ್ತಾರೆ. ಅಂದ್ರೆ ನಿಮ್ಗೆ ಆಗಿದೆ ಹಂಗಾದ್ರೆ? ಆಗಿದೆ. ಐ ಮೀನ್ ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ಹುಡುಗರ ಲೈಫಲ್ಲಿ. ಹುಡುಗಿರು ಬಂದೋಗ್ಬೇಕು, ಹುಡುಗರಿಗೆ ಜಾಸ್ತಿ ಟೀಚರ್ ಮೇಲೆ ಆಗತ್ತೆ. ಇಲ್ಲ ಆ ಥರ ಎಲ್ಲ ಆಗಿರಲಿಲ್ಲ. ಹುಡುಗರ ಲೈಫಲ್ಲಿ ಹುಡುಗಿರು ಬಂದೋಗ್ಬೇಕು, ಅವ್ರ ಒಂದಷ್ಟು ಪಾಠಗಳು ಕಲಿಸೋಬೇಕು, ಅದೆಲ್ಲ ಆದ್ರೇನೆ ಒಬ್ಬ ಕಂಪ್ಲೀಟ್ ಮ್ಯಾನ್ ಆಗೋದು. ಅದ್ರಲ್ಲೂ ಜಾಸ್ತಿ ಹುಡುಗರಿಗೆ ಇಂಗ್ಲಿಷ್ ಟೀಚರ್ ಮೇಲೆ ಆಗತ್ತೆ ಅಂತ ಕೇಳ್ಪಟ್ಟೆ. ಇಲ್ಲ ನಿಮಗೆ ಆತರ ಏನು ಇಲ್ಲ? ಒಟ್ಟಲ್ಲಿ ಐ ಆಮ್ ವೆರಿ ಫಾಂಡ್ ಆಫ್ ಮೈ ಟೀಚರ್ಸ್. ಅವ್ರನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ರೆಸ್ಪೆಕ್ಟ್ ಯುವರ್ ಟೀಚರ್ಸ್. ಕ್ರಶ್ ಬೇರೆಯವ್ರ ಮೇಲೆ ಆಗ್ಲಿ, ಟೀಚರ್ಸ್ ಮೇಲೆ ರೆಸ್ಪೆಕ್ಟ್ ಇರಲಿ. ಅವ್ರು ಹೇಳೋದೇನು ಪಾಠ ಕಲೀರಿ. ಓಕೆ. ಕ್ರಶ್ ಪ್ರಪೋಸ್ ಮಾಡಿದಾರ? ನೀವು ಹೋಗಿ ಏನಾದ್ರು ಪ್ರಪೋಸ್ ಮಾಡಿದ್ದೀರಾ ಕ್ರಶ್ಗೆ? ಐ ಡೋಂಟ್ ನೋ ಮ್ಯಾಮ್. ಅಂದರೆ ಈ ಪ್ರಪೋಸಲ್ ಅದು ಇದು ಐ ಥಿಂಕ್ ಇಟ್ಸ್ ಅ ವೆರಿ ತುಂಬ ಹಳೇ ಕಾಲದಲ್ಲಿ ನಡೀತಾ ಇದ್ದಿದ್ದು ಅನ್ಸುತ್ತೆ. ಈಗ ಯು ಮೀಟ್ ಸಮ್ ಒನ್ ಆ್ಯಂಡ್ ನಿಮ್ಮ ವೈಬ್ ಕ್ಲಿಕ್ ಆಗುತ್ತೆ, ಯು ಟಾಕಿಂಗ್, ಆ್ಯಂಡ್ ದೆನ್ ಸಮಥಿಂಗ್ ಹ್ಯಾಪನ್ಸ್ ಆ್ಯಂಡ್ ಯು ಆರ್ ಟುಗೆದರ್. ಸೊ ಐ ಫೀಲ್ ಲೈಕ್ ಆ ರಿಲೇಶನ್ಶಿಪ್ ಡೈನಾಮಿಕ್ಸ್ ಚೇಂಜ್ ಆಗಿದೆ. ಈಗ ಯಾರು ರೋಸ್ ತಗೊಂಡು ಯಾರಿಗೂ ಐ ಲವ್ ಯು ಅಂತ ಪ್ರಪೋಸ್ ಮಾಡಲ್ಲ. ಯಾರು ನಿಮ್ಗೆ ಇಷ್ಟ ಆದ್ರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಆಯ್ತು ಅಂದ್ರೆ ಯು ಗೆಟ್ ಇನ್ ಟು ಅ ರಿಲೇಶನ್ಶಿಪ್. ಐ ಥಿಂಕ್ ದಟ್ಸ್ ಹೌ ಇಟ್ ವರ್ಕ್ಸ್. ಬಟ್ ನೀವು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಮೊಬೈಲ್ ಫೋನ್ಸ್ ಎಲ್ಲ ಅಷ್ಟು ಕ್ರೇಜ್ ಇರಲಿಲ್ಲ ಅನ್ಸುತ್ತೆ. ಈ ಲವ್ ಲೆಟರ್ಸ್ ಎಲ್ಲ ಜಾಸ್ತಿ ಇತ್ತು ಅನ್ಸುತ್ತೆ. ಅಲ್ಲ, ಲವ್ ಲೆಟರ್ ಎಲ್ಲ ಆಮೇಲೆ ಬರ್ತಿದೀವಿ. ಐ ಆಮ್ ಅ ವೆರಿ ರೊಮ್ಯಾಂಟಿಕ್ ಪರ್ಸನ್. ಐ ರೈಟ್ ಲವ್ ಲೆಟರ್ಸ್, ಐ ಸೆಂಡ್ ಫ್ಲವರ್ಸ್, ಐ ಡೂ ಆಲ್ ಆಫ್ ದಟ್. ಅದೆಲ್ಲ ಮಾಡ್ತೀನಿ. ನಿಮಗೂ ಲವ್ ಲೆಟರ್ಸ್ ಬಂದಿದೆಯಾ? ಬಂದಿದೆ. ಅದೆಲ್ಲ ಈಗಲೂ ಇಟ್ಕೊಂಡಿದ್ದೀನಿ. ಓ ಮೈ ಗಾಡ್. ಅಂದ್ರೆ ಈ ನಮ್ ಜನರೇಷನ್ ಅಲ್ಲಿ ಲವ್ ಲೆಟರ್ ಬರ್ದು ಲವ್ ಮಾಡೋದು ಎಲ್ಲ ಇಟ್ಸ್ ವೆರಿ ರೇರ್. ಅಂಡ್ ಅದು ಎಲ್ಲಾರ ಜೊತೆನೂ ಮಾಡಕ್ ಆಗಲ್ಲ. ಇಟ್ಸ್ ಅ ವೆರಿ ಸ್ಪೆಷಲ್ ಬಾಂಡ್. ಅದಕ್ಕೂ ಒಂದು ಆರ್ಟ್ ಇದೆ, ಇದು ವೇ ಆಫ್ ರೈಟಿಂಗ್ ಅ ಲವ್ ಲೆಟರ್. ಸೊ ಅದು ಆದಾಗ ಯು ನೀಡ್ ಟು ಟ್ರೆಷರ್ ಇಟ್. ಅದೆಲ್ಲ ಲೈಫಲ್ಲಿ ಸಿಹಿ, ವಾಟ್ ಡು ಯು ಕಾಲ್ ಇಟ್, ಸ್ವೀಟ್ ಮೆಮೊರೀಸ್. ಓಕೆ. ಬಿಗ್ ಬಾಸ್ ಮುಂಚೆಗೂ ಇವಾಗ ಇರೋ ಸ್ನೇಹಿತಿಗೂ ಏನೆಲ್ಲ ಡಿಫ್ರೆನ್ಸ್ ಕಂಡಿದ್ದೀರಾ ನಿಮ್ಮಲ್ಲಿ ನೀವು ಅಂತ? ನನ್ಗಿಂತ ನನ್ನ ಸುತ್ತಮುತ್ತ ಜನ ಏನ್ ನೋಟಿಸ್ ಮಾಡಿದಾರೆ ಹೇಳ್ತೀನಿ. ಅಪ್ಪ ಅಮ್ಮ ಏನ್ ನೋಟಿಸ್ ಮಾಡಿದ್ದಾರೆ ಅಂದ್ರೆ ಕೋಪ ಸ್ವಲ್ಪ ಕಮ್ಮಿ ಆಗಿದೆ ಅಂತೆ. ಅಂಡ್ ಮೊದಲು ಸಣ್ಣ ವಿಷಯಕ್ಕೆ ಟ್ರಿಗರ್ ಆಗ್ತಾ ಇದ್ದೆ, ಕೋಪ ಕಮ್ಮಿ ಆಗಿದೆ. ಆಮೇಲೆ ಅಡ್ಜಸ್ಟಿಂಗ್ ನೇಚರ್ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ನಾನು ಯಾವಾಗಲೂ ಒಬ್ಬನೇ ಇದ್ದವನು. ಐ ಆಮ್ ಅ ಸಿಂಗಲ್ ಚೈಲ್ಡ್. ಸೊ ಬಿಗ್ ಬಾಸ್ ಮನೇಲಿ ನೀವು 16-17 ಜನದ ಜೊತೆ ಹೊಂದ್ಕೊಂಡಿರ್ಬೇಕು, ಒಂದೇ ಮನೇಲಿ ಇರಬೇಕು. ಯು ಹ್ಯಾವ್ ಟು ಶೇರ್ ದ ಸೇಮ್ ಬಾತ್ರೂಮ್, ಸೇಮ್ ಕಿಚನ್ ಅಂಡ್ ಆಲ್ ಆಫ್ ದ್ಯಾಟ್. ಸೊ ಅದೊಂದು ಅಡ್ಜಸ್ಟಿಂಗ್ ನೇಚರ್ ಬಂದಿದೆ. ಅಂಡ್ ಆಲ್ಸೋ ಸ್ವಲ್ಪ ಮೆಚುರಿಟಿ ಬಂದಿದೆ ಅನ್ಸುತ್ತೆ, ಅಂದರೆ ಮೈ ಓನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ತುಂಬ ಆಗಿದೆ ಈ ಲಾಸ್ಟ್ ಒಂದು 2 years ಅಲ್ಲಿ. ತುಂಬ ಏಳು ಬೀಳು ಎಲ್ಲ ನೋಡಿದ್ದೀನಿ. ಸೊ ಸ್ವಲ್ಪ ಮೆಚುರಿಟಿ ಬಂದಿದೆ ಅಂತ ಅನ್ಸುತ್ತೆ. ಜನ ನಿಮ್ಮನ್ನ ನೋಡೋ ರೀತಿ ಏನೆಲ್ಲ ಡಿಫ್ರೆನ್ಸ್ ಕಂಡಿದ್ದೀರಾ ನೀವು? ಅಂದರೆ ಈಗ ಆಟೋಲ್ ಬರ್ತಾ ಇದ್ದೆ, ಸ್ಟಾರ್ಟಿಂಗಲ್ಲಿ ನೋಡಿದ್ರು, ಸರ್ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ಬೇರೆ ಯಾರು ಅಂದ್ಕೊಂಡೆ, ಬಟ್ ನೀವು ಸೀಸನ್ 10 ಅಲ್ಲಿ ಇದ್ರಲ್ಲ ಅವರಲ್ವಾ, ನಿಮ್ಮ ಸೀಸನ್ ತುಂಬ ಚೆನ್ನಾಗಿತ್ತು ಸರ್, ಆ ಥರ ಸೀಸನ್ ಬಂದೇ ಇಲ್ಲ, ಹಂಗೆ ಹಿಂಗೆ ಅಂತ ಈಗಲೂ ಜನ ಅದೇ ಪ್ರೀತಿಯಲ್ಲಿ ಮಾತಾಡಿಸ್ತಾರೆ. ಆ್ಯಂಡ್ ನಮ್ಮ ಸೀಸನಲ್ಲಿ ಏನೇನಾಗಿತ್ತು ಅದೆಲ್ಲ ಹೇಳ್ತಾರೆ. ಸೊ ಅದೊಂದು ಖುಷಿ ಇದೆ. ಬಿಕಾಸ್ ಸೀಸನ್ 10 ವಾಸ್ ಐಕಾನಿಕ್. ಕನ್ನಡ ಹೌದೌದು, ಸೀಸನ್ 10 ನಿಜವಾಗ್ಲೂ ಐಕಾನಿಕ್. ಸೊ ಹಂಗಾಗಿ ತುಂಬಾ ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ. ನಾನು ಅಷ್ಟೇ ಪ್ರೀತಿಯಿಂದ ಬಂದು ಅವ್ರನ್ನ ಮಾತಾಡಿಸ್ತೀನಿ. ಸೊ ಇಟ್ಸ್ ವೆರಿ ನೈಸ್. ಅದೆಲ್ಲ ಕೇಳ್ತಾ ಇದ್ದಾಗ ನಿಮಗೆ ಯಾವ ಫೀಲ್ ಕೊಡುತ್ತೆ ಅಂತ?
ಮ್ಯಾಮ್ ನಾನು ನಾರ್ಮಲಿ ನಂದು ಯಾವುದೋ ಥಾಟಲ್ಲಿ ಇರ್ತೀನಿ, ನಾನು ಇನ್ನೇನೋ ಕಳೆದೋಗಿರ್ತೀನಿ. ಸೊ ಯಾರೋ ಹಿಂಗೆ ಬಂದು ಮಾತಾಡಿಸ್ತಾ ಐಮ್ ಲೈಕ್ ಓ ನೈಸ್, ಅದು ಸ್ವಲ್ಪ ಖುಷಿ ಆಗುತ್ತೆ. ಆ್ಯಂಡ್ ದೆನ್ ಐ ಮೂವ್ ಆನ್, ಐ ಗೋ ಆನ್ ಟು ಅದರ್ ಥಿಂಗ್ಸ್. ಬಟ್ ಐ ವಿಲ್ ಟೆಲ್ ಯು ಅ ಸ್ಟೋರಿ. ಸೊ ನಾವು ಥಿಯೇಟ್ರ್ ಮಾಡೋತ್ತಿಗೆ ನಾವು ಸ್ಟ್ರಗಲ್ ಮಾಡೋ ಟೈಮಲ್ಲಿ ನಮ್ಗನ್ಸೋದು, ಓ ನಮ್ಮನ್ನು ಯಾರೋ ಹಿಂಗೆ ಗುರ್ತಿಡ್ದು ನಿಮ್ಮನ್ನೆಲ್ಲೋ ನೋಡಿದ್ದೀವಿ, ನಿಮ್ಮ ಕೆಲಸ ನೋಡಿದ್ದೀವಿ ಅಂತ ಗುರ್ತಿಡ್ದು ಮಾತಾಡ್ಸಿದ್ರೆ ನಮಗೂ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಯಾವಾಗ ಆಗುತ್ತೆ ಹೆಂಗಾಗುತ್ತೆ ಅಂತ ಗೊತ್ತಿರಲ್ಲ. ಸೊ ವೆನ್ ಯು ಆರ್ ಸ್ಟ್ರಗ್ಲಿಂಗ್ ಅಲ್ಲ, ಅದೊಂಥರ ನೀವು ಕತ್ಲೆ ರೂಮಲ್ಲಿ ಇರ್ತೀರಾ, ಎಲ್ಲಿಂದ ಲೈಟ್ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ಅದಾದಾಗ ಯು ಆರ್ ವೆರಿ ಗ್ರೇಟ್ಫುಲ್ ಅಷ್ಟೇ. ಯು ಆರ್ ಗ್ರೇಟ್ಫುಲ್ ಟು ಗಾಡ್ ದ್ಯಾಟ್ ದೇವ್ರು ನಿಮ್ಗೆ ಆ ಆಪರ್ಚುನಿಟಿ ಕೊಟ್ಟಿದ್ದಾನೆ ಅಂತ. ಸೊ ಲೈಫ್ ಇವಾಗ ಇರೋ ಲೈಫ್ ಚೆನ್ನಾಗಿದೆ, ಒಟ್ಟಿನಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಾ? ಎಸ್ ಮ್ಯಾಮ್, ಎಸ್. ಬಿಕಾಸ್ ತುಂಬ ಕಮ್ಮಿ ಜನಕ್ಕೆ ಆ ಆಪರ್ಚುನಿಟಿ ಸಿಗೋದು. ಆಮೇಲೆ ನನ್ಗೆ ಇನ್ನೂ ಏನು ಖುಷಿ ಆಗೋದು ಅಂದರೆ, ನಿಮ್ಮ ಬಿಗ್ ಬಾಸ್ ನೋಡಿದ್ದೀವಿ ಅನ್ನೋದಕ್ಕಿಂತ ನಿಮ್ದು ಯಾವುದೋ ಪ್ರಾಜೆಕ್ಟ್ ನೋಡಿದ್ದೀವಿ, ನಿಮ್ಮ ಸೀರಿಯಲ್ ನೋಡಿದ್ದೀವಿ, ನಿಮ್ಮ ಆ್ಯಕ್ಟಿಂಗ್ ನೋಡಿದ್ದೀವಿ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತೀರಾ ಅಂದರೆ ನಂಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಪ್ರೈಮರಿಲಿ ಐ ಆಮ್ ಅನ್ ಆ್ಯಕ್ಟರ್. ನಾನು ಆ್ಯಕ್ಟರ್ ಆಗಬೇಕು ಅಂತ ಕನ್ಸ್ಕೊಂಡು ಅದಕ್ಕೆ ಬಂದವನು. ಈ ರಿಯಾಲಿಟಿ ಶೋಸ್ ಆಯಿತು ಅಷ್ಟೇ, ಅಂದರೆ ಸೀರಿಯಲ್ ಮಾಡ್ತಾ ಇದ್ದೆ ಹಂಗೆ ಆಯಿತು. ಇಟ್ ವಾಸ್ ಲೈಕ್ ಅ ಡಿಟೋರ್. ಬಟ್ ಯಾರೋ ಆ್ಯಕ್ಟಿಂಗ್ ಬಗ್ಗೆ ಕಾಂಪ್ಲಿಮೆಂಟ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ಹೇಳಿದ್ರೆ ಯಾವಾಗ ರಿಲೀಸ್ ಆಗ್ಬೋದು ನಿಮ್ಮನ್ನ? ಯಾಕಂದ್ರೆ ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಡೋಂಟ್ ನೋ ಮ್ಯಾಮ್, ಅಂದ್ರೆ ಅದು ಎಡಿಟಿಂಗ್ ನಡೀತಾ ಇದೆ ಬಾಂಬೆಲಿ. ಐ ಥಿಂಕ್ ಅವರು ಪ್ರೊಡಕ್ಷನ್ ಹೌಸ್ ಅವರೇ ದೇ ಹ್ಯಾವ್ ಟು ಟೇಕ್ ಅ ಕಾಲ್ ಅಂಡ್ ಅನೌನ್ಸ್ ಇಟ್. ಅಲ್ಲಿ ತನಕ ನಾನು ಏನು ಹೇಳಿದ್ರು ಇಲ್ ಬಿ ಟೂ ಕ್ವಿಕ್. ಆಲ್ಸೋ ನಿಮಗೆ ಗೊತ್ತು ಸಿನಿಮಾದ ತುಂಬ ಟೈಮ್ ಆಗುತ್ತೆ, ಇಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್. ಆಲ್ಸೋ ಅದರದ್ದೇ ಒಂದಷ್ಟು ಪ್ರೋಸೆಸ್ ಇದೆ. ಓಕೆ, ನಿಮ್ಮ ರೋಲ್ ಯಾವ ತರ ಇದೆ? ಐ ಡೋಂಟ್ ವಾಂಟ್ ಟು ರಿವೀಲ್ ಎನಿಥಿಂಗ್ ಅಬೌಟ್ ಇಟ್, ಬಟ್ ನೀವು ಈ ಆ ಥರ ರೋಲಲ್ಲಿ ನೋಡಿರಲ್ಲ ನಾನು. ಓಕೆ, ಇಟ್ಸ್ ವೆರಿ ಡಾರ್ಕ್ ಸೀರಿಯಸ್ ಕೈಂಡ್ ಆಫ್ ಅ ಸಿನಿಮಾ. ತುಂಬ ಅಂದರೆ ಗ್ರಿಟಿ. ಅಂದರೆ ನನಗೆ ಆಫ್ಟರ್ ಅ ಶೂಟ್ ಐ ಯೂಸ್ ಟು ಫೀಲ್ ಇಮೋಷ್ನಲಿ ಎಕ್ಸಾಸ್ಟೆಡ್, ನಾಟ್ ಫಿಸಿಕಲಿ ಎಕ್ಸಾಸ್ಟೆಡ್. ಫಿಸಿಕಲ್ ಎಕ್ಸಾಷನ್ ಈಗ ನಾವು ತುಂಬ ಶೂಟ್ ಮಾಡ್ತೀವಲ್ಲ, ಸೊ ಆ ಫಿಸಿಕಲ್ ಎಕ್ಸಾಷನ್ ಇರಲ್ಲ, ಬಟ್ ಆ ಇಮೋಷ್ನಲಿ ಯು ಆರ್ ಡ್ರೈನ್ಡ್ ಔಟ್. ಸೊ ಅದೊಂದು ಇಟ್ಸ್ ಅ ವೆರಿ ಡಾರ್ಕ್. ಅಂದರೆ ಇದುವರೆಗೂ ನಾನು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಸಲ್ಲಿ ಇಟ್ಸ್ ಅ ವೆರಿ ಡಾರ್ಕ್ ಕ್ಯಾರೆಕ್ಟರ್. ನಿಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ? ಮ್ಯಾಮ್ ಐ ವೇಕ್ ಅಪ್, ಐ ಗೋ ಟು ದ ಜಿಮ್, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ, ಯಾವುದೋ ಶೂಟ್ ಇದ್ದರೆ ಅದಕ್ಕೆ ಹೋಗ್ತೀನಿ. ಈಗ ಐ ಕೀಪ್ ಡೂಯಿಂಗ್ ಅ ಲಾಟ್ ಆಫ್ ಆ್ಯಡ್ ಶೂಟ್ಸ್. ಸೊ ಯಾ ದಟ್ಸ್ ಅಬೌಟ್ ಇಟ್. ಆಮೇಲೆ ಐ ವಾಚ್ ಅ ಲಾಟ್ ಆಫ್ ಸಿನಿಮಾ ನೋಡ್ತೀನಿ. ಮೈ ಫಸ್ಟ್ ಲವ್ ಇಸ್ ಆಲ್ವೇಸ್ ಬನ್ ಸಿನಿಮಾ. ನಾನು ಯಾರೇ ಪ್ರೀಮಿಯರ್ ಕರೆದ್ರು, ಯಾವುದೇ ಸಿನಿಮಾ ಕರೆದ್ರು, ಐ ಗೋ ವಾಚ್ ಇಟ್. ನನ್ನ ಆನೆಸ್ಟ್ ಏನು ಫೀಡ್ಬ್ಯಾಕ್ ಇರುತ್ತೆ ಅದು ಕೊಡ್ತೀನಿ. ಆ್ಯಂಡ್ ಡೈಲಿ ಅಟ್ಲೀಸ್ಟ್ ಒಂದು ಸಿನಿಮಾ ನೋಡಬೇಕು ಅಂತ ನಂದೊಂದು ಇದಿರುತ್ತೆ. ರೀಸೆಂಟ್ ಆಗಿ ನೀವು ನೋಡಿದಂಥ ಬೆಸ್ಟ್ ಸಿನಿಮಾ ಯಾವುದು? ರೀಸೆಂಟಾಗಿ ಈ ವಾರ ಐ ವಾಚ್ ಮಾರ್ಕ್ ತುಂಬ ಇಷ್ಟ ಆಯಿತು. ಅಂದರೆ ನಂಗೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಅನಿಸ್ತು. ಅದು ಬಿಟ್ಟು ನಂಗೆ ಉಡಾಳ ಅನ್ನೋ ಒಂದು ಸಿನಿಮಾ ತುಂಬ ಇಷ್ಟ ಆಯಿತು. ಬಿಜಾಪುರಲ್ಲಿ ಸೆಟ್ ಮಾಡಿದ್ರು. ನನಗೆ ಆ ಸಿನಿಮಾ ಐ ಫೀಲ್ ಲೈಕ್ ಇಟ್ ಶುಡ್ ಹ್ಯಾವ್ ಗಾಟನ್ ಲಾಟ್ ಮೋರ್ ಲವ್. ತುಂಬ ಜನಕ್ಕೆ ರೀಚ್ ಆಗಬೇಕಾಯಿತು. ಬಟ್ ಕಾಮಿಡಿ ಎವ್ರಿಥಿಂಗ್ ವಾಸ್ ಗ್ರೇಟ್. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಒಂದು ನ್ಯೂ ಇಯರ್ ವೈಬ್ಸ್ನ ನೀವು ಕ್ರಿಯೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಹೆಚ್ಚೆಚ್ಚು ಪ್ರಾಜೆಕ್ಟ್ ನಿಮಗೆ ಬರುವಂತಾಗಲಿ, ಸಿಗುವಂತಾಗಲಿ ಅಂತ ನಾವು ಈ ಮೂಲಕ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಎವ್ರಿವನ್. ಎಸ್, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನ್ಯೂ ಇಯರ್ ಸೆಗ್ಮೆಂಟ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.